ನಾಗರಾಜ್ ಅಡಿಗರು ಬೆಸ್ಟ್ ಟೂರ್ ಆಪರೇಟರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಒಳ್ಳೆ ಪ್ರವಾಸಿ. ಅವರು ಯಾರು ಒಳ್ಳೆ ಪ್ರವಾಸಿಗರಾಗಿರ್ತಾರೋ ಅವರು ಒಳ್ಳೆ ಪ್ರವಾಸಿ ಆಪರೇಟರ್ ಆಗಲಿಕ್ಕೆ ಸಾಧ್ಯ. ನೀವು ಒಳ್ಳೆ ಬಾಣಸಿಗನಾಗದೇನೆ, ನೀವು ಒಳ್ಳೆ ಬಾಯಿ ರುಚಿ ಇಲ್ಲದೇ ನೀವು ಒಳ್ಳೆ ಬಾಣಸಿಗ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅಡಿಗೆ ಭಟ್ಟಾಗಲಿಕ್ಕೆ ನೀವು ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಮೊದಲ ರುಚಿಯನ್ನು ನೀವೇ ಸವಿಯಬೇಕಾಗತ್ತೆ. ನಾನು ಒಂದು ಟೂರನ್ನು ಕಂಡಕ್ಟ್ ಮಾಡಿದಾಗ ನಾಗರಾಜ್ ಅಡಿಗರು ಬಹಳ ಆಸಕ್ತಿಯಿಂದ ಬಂದರು. ನನಗೆ ಬಹಳ ಕುತೂಹಲ ಆಯಿತು, ಇವರದ್ದೇ ಅಡಿಗಾಸ್ ಯಾತ್ರಾ ಇದೆ, ಆದರೂ ಕೂಡ ನಮ್ಮ ಜೊತೆಗೆ ಇವರು ಯಾಕೆ ಬಂದರು ಅನ್ನುವಂಥ ಒಂದು ಕುತೂಹಲ ಇತ್ತು. ಅವರಿಗೆ ಒಂದು ಆಸಕ್ತಿ ಇತ್ತು, ಏನು ಅಂತಂದರೆ ಇವರು ಕೂಡ ಯಾವ ರೀತಿಯಾಗಿ ಟೂರನ್ನು ಕಂಡಕ್ಟ್ ಮಾಡ್ತಾರೆ, ನಮ್ಮಲ್ಲಿ ಇಲ್ಲದೇ ಇರುವಂಥ ಹೊಸ ಸರ್ವಿಸನ್ನು ಇವರು ಏನು ಕೊಡ್ತಾರೆ, ಹೇಗೆ ಇವರು ವ್ಯವಸ್ಥಿತವಾಗಿ ಸಂಘಟಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗಿತ್ತು ಅವರಿಗೆ. ಅದಾದ ನಂತರ ಇನ್ನೊಂದು ದೇಶಕ್ಕೆ ನಮ್ಮ ಜೊತೆಗೆ ಬಂದರು. ಸಾಮಾನ್ಯವಾಗಿ ಒಬ್ಬ ಟೂರ್ ಆಪರೇಟರ್ ಇನ್ನೊಬ್ಬರ ಜೊತೆಗೆ ಹೋಗೋದಿಲ್ಲ. ನಾವೇನು ಟೂರ್ ಆಪರೇಟರ್ ಅಲ್ಲ, ನಾವೊಂದು ಪತ್ರಿಕೆಯಿಂದ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದು. ಹೀಗಿರುವಾಗ ನನಗೆ ಅವರಲ್ಲಿರುವಂಥ ಒಂದು ಆಸಕ್ತಿ ಬಹಳ ಕುತೂಹಲ ಅಂತೇಳಿ ಅನ್ನಿಸ್ತು.